ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಇನ್ಫೋ ಚಾನಲ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾನು ನಿಮಗೆ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಮೊದಲಿನಿಂದನೂ ಕೂಡ ನಡ್ಕೊಂಡು ಬಂದಿದೆ ಈ ಒಂದು ಸಂಪ್ರದಾಯ. ಏನಪ್ಪ ಅಂತಂದರೆ ದೀಪಾವಳಿಗೆ ಪ್ರತಿಯೊಬ್ಬರು ಕೂಡ ದೀಪವನ್ನು ಬೆಳಗೋ ಒಂದು ಅಂದರೆ ಎಲ್ಲರಿಗೂ ಬಾಳಿನಲ್ಲಿ ಬೆಳಕು ಬರಲಿ ಅಂತ ಒಂದು ಉದ್ದೇಶದಿಂದ ಮತ್ತು ಒಳ್ಳೊಳ್ಳೆ ಸ್ಟಾಕ್ ತೊಗೊಂಡು ನಿಮ್ಮ ಬಾಳಿನಲ್ಲಿ ಒಂದು ಒಳ್ಳೆಯ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಸ್ಟಾಕ್ ಟ್ರೇಡರ್ಸ್ ಏನಿರ್ತಾರಲ್ಲ, ದೊಡ್ಡ ದೊಡ್ಡ ಟ್ರೇಡಿಂಗ್ ಕಂಪ್ನಿಗಳು ಮತ್ತು ಈ ಬ್ರೋಕರ್ಸ್ ಆಯಿತು, ದೊಡ್ಡ ದೊಡ್ಡ ಟ್ರೇಡರ್ಸು ಕೂಡ ತಮ್ಮ ಸ್ಟಾಕ್ಸನ್ನ ರೆಕಮೆಂಡ್ ಮಾಡ್ತಕ್ಕಂಥ ಸಂಪ್ರದಾಯ ನಮ್ಮ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಅದೇ ಥರ ಈ ವರ್ಷವೂ ಕೂಡ ಭಾಳಷ್ಟು ಜನ ತಮ್ಮ ಸ್ಟಾಕ್ಸನ್ನು ರೆಕಮೆಂಡ್ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು 5 ಬ್ರೋಕರ್ಸ್ಗಳು ಏನೇನು ರೆಕಮೆಂಡ್ ಮಾಡಿದಾರಲ್ಲ ಸ್ಟಾಕ್ಸ್ ಬಗ್ಗೆ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡಿ, ನಿಮಗೆ ಈ ಒಂದು ಸ್ಟಾಕ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಂತ ಆಸೆ ಇದ್ದರೆ ನನ್ನ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಟೈಪ್ ಮಾಡಿ, ನಾನು ನಿಮಗೆ ಅದರದ ಡೀಟೇಲ್ ರಿಪೋರ್ಟನ್ನು ನಿಮ್ಮ ಇಮೇಲ್ ಐ ಡಿಗೆ ಕಳಿಸ್ತೀನಿ. ಈಗ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ motilal oswal ಅವರು ತಮ್ಮ ಫ್ಯೂ ಸ್ಟಾಕ್ಸ್ನ ರೆಕಮೆಂಡ್ ಮಾಡಿದ್ದಾರೆ. ಯಾವ ಸ್ಟಾಕ್ಸ್ ಅಂತೇಳಿ ನೋಡ್ತಾ ಹೋದರೆ ಅವರು ಇನ್ಫೋಸಿಸ್ ಮತ್ತು ICICI ಬ್ಯಾಂಕ್, ಮಾರುತಿ ಸುಜುಕಿ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಎಕ್ಸೈಟ್ ಇಂಡಸ್ಟ್ರೀಸ್, LIC ಹೌಸಿಂಗ್ ಲೋನ್, ಹೌಸಿಂಗ್ ಫೈನಾನ್ಸ್, ಇಂದ್ರಪ್ರಸ್ಥ ಗ್ಯಾಸ್ನ ರೆಕಮೆಂಡ್ ಮಾಡಿದ್ದಾರೆ. ಒಬೆರಾಯ್ ರಿಯಾಲಿಟಿನವರು ರೆಕಮೆಂಡ್ ಮಾಡಿದ್ದಾರೆ. ಅವರಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸನ್ನು ಹಾಕಿದ್ದಾರೆ ಮತ್ತು ಟಾರ್ಗೆಟನ್ನು ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಈಗಿನ ಇದ್ರ ಬಗ್ಗೆ ಏನಕ್ಕೆ ಅವರು ಎಷ್ಟು ಕಂಪ್ನಿನ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಅನ್ನೋದಕ್ಕೆ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಎಲ್ಲ ಇದೆ. ಅದು ನಿಮಗೆ ಗೂಗಲಲ್ಲೂ ಸಿಗುತ್ತೆ. ಇಲ್ಲ ಅಂತಂದರೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಟೈಪ್ ಮಾಡಿದರೆ ನಾನು ನಿಮಗೆ ಎಲ್ಲ ಕಂಪ್ಲೀಟ್ ಎಲ್ಲ ಬ್ರೋಕರ್ಸ್ದು ಒಂದು PDF ಇದೆ, ಅದನ್ನ ಕಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಟಾರ್ಗೆಟ್ ಕೂಡ ಅವರು ಕೊಟ್ಟಿದ್ದಾರೆ ನಿಮಗೆ. ಇವತ್ತಿನ ಡೇಟಿಗೆ ಅವರು ಆ್ಯಸ್ ಆಫ್ ಡೇಟ್ 1 ನವಂಬರ್ಗೆ ಇದನ್ನ ರಿಪೋರ್ಟನ್ನ ಬಿಟ್ಟಿದ್ದಾರೆ. ಸೊ ಅದರ ಟಾರ್ಗೆಟ್ ಪ್ರೈಸ್ ಕೂಡ ಎಲ್ಲದರದ್ದು ಮೆನ್ಷನ್ ಮಾಡಿದ್ದಾರೆ. ಇನ್ಫೋಸಿಸ್ಸು, ಬೇರೆ ರಿಯಾಲಿಟಿ, LIC ಹೌಸಿಂಗ್, ನಿಮಗೆ ಯಾವ ಕಂಪ್ನಿ ಚೆನ್ನಾಗಿ ಅನಿಸುತ್ತೋ ಆ ಕಂಪ್ನಿ ಬಗ್ಗೆ ನೀವು ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಇವರ ಒಂದು ಡೀಟೇಲ್ ರಿಪೋರ್ಟ್ನ ನೋಡಿ. ಅವರು 2017 ಅಂದರೆ ಈ ವರ್ಷ 2018ಕ್ಕೆ ದೀಪಾವಳಿ ಸ್ಟಾಕ್ಸ್ ಅಂತೇಳಿ ಅವರು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ದೀಪಾವಳಿ ಒಳಗಡೆ ಇದ್ರದ್ದು ಪರ್ಫಾರ್ಮೆನ್ಸನ್ನು ಅವ್ರು ಚೆಕ್ ಮಾಡ್ತಾರೆ. ಇಷ್ಟು ಪರ್ಸೆಂಟೇಜ್ ಅಪ್ಸೈಡ್ ಆಗ್ಬೋದು ಅಂತೇಳಿ ಅವ್ರು ಗೆಸ್ ಮಾಡಿದ್ದಾರೆ. ಇಷ್ಟೆಲ್ಲ ಇದೆ, ಹಿಂದಾಲ್ಕೋದಲ್ಲಿ ಇಷ್ಟು ಪರ್ಸೆಂಟೇಜ್ ಆಗ್ಬೋದು, ಇಂದ್ರಪ್ರಸ್ಥ ಗ್ಯಾಸಲ್ಲಿ 34% ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಾನು ಕೂಡ ಇಂದ್ರಪ್ರಸ್ಥ ಗ್ಯಾಸ್ ಮೇಲೆ ಭಾಳ ದಿನ ಸ್ಟಡಿ ಮಾಡ್ತಾಯಿದ್ದೀನಿ. ಇದು ಎಂಟ್ರಿ ಆಗೋದಕ್ಕೆ ಈಗ ಸ್ವಲ್ಪ ಸರಿಯಾದ ಸಮಯ ಇದೆ. ಇನ್ನೊಂದಿಬ್ಬರು ಬ್ರೋಕರ್ಸ್ ಕೂಡ ರೆಕಮೆಂಡ್ ಮಾಡಿದ್ದಾರೆ ಇಂದ್ರಪ್ರಸ್ಥ ಗ್ಯಾಸ್ನ. ಅದೇ ಥರ ಆನಂದ್ರಥಿ, ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿದ್ದೇನೆಲ್ಲ, ಆನಂದ್ರಥಿ ಅವರು ಕೂಡ ಒಳ್ಳೆಯ ಸ್ಟಾಕ್ಸನ್ನು ರೆಕಮೆಂಡ್ ಮಾಡ್ತಾರೆ. ನಾನು ಒಂದು 3-4 ಇಯರ್ಸಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇವು ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಈ ಒಂದು ದೀಪಾವಳಿ ಸಮಯದಲ್ಲಿ ಏನು ಬಿಡ್ತಾರಲ್ಲ ಸ್ಟಾಕ್ಸನ್ನು, ಅದರಲ್ಲಿ ಈ ವರ್ಷ ಅವರು ಕೆಲವೊಂದು ಸ್ಟಾಕ್ಸನ್ನು ರೆಕಮೆಂಡ್ ಮಾಡಿದ್ದಾರೆ. ಏಷ್ಯನ್ ಪೇಂಟ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ, HDFC ಬ್ಯಾಂಕ್ ಹೇಳ್ತಿದ್ದಾರೆ, L&T ಟೆಕ್ನಾಲಜಿ ಹೇಳ್ತಿದ್ದಾರೆ, JSW ಸ್ಟೀಲ್ ಹೇಳ್ತಿದ್ದಾರೆ, ಸುಂದರಂ ಫಾಸ್ಟ್ನರ್ಸ್ ಅಂತೇಳಿ, ಮತ್ತು ಇಂದ್ರಪ್ರಸ್ಥ ಗ್ಯಾಸ್. ಇವರು ಕೂಡ ಇಂದ್ರಪ್ರಸ್ಥ ಗ್ಯಾಸನ್ನು ಕರೆಂಟ್ ಮಾರ್ಕೆಟ್ ಪ್ರೈಸು 251ಗೆ ರೆಕಮೆಂಡ್ ಮಾಡಿದ್ದಾರೆ. ಟಾರ್ಗೆಟ್ 319 ಕೊಟ್ಟಿದ್ದಾರೆ, ಅಪ್ಸೈಡ್ ಇದ್ದಾರೆ. ಮತ್ತು ರೀಸನ್ ಎಲ್ಲ ಬರೆದಿದ್ದಾರೆ, ಏನಕ್ಕೆ ನಾವು ತೊಗೊತಾ ಇದ್ದೀವಿ, ಏನೇನು ಸ್ಟಾಕ್ಸನ್ನು ಅಂತೇಳಿ ರೆಕಮೆಂಡ್ ಮಾಡ್ತಾಯಿದ್ದೀವಿ ಅಂತೇಳಿ. ನಿಮಗೆ ಏಷ್ಯನ್ ಪೇಂಟ್ ಗೊತ್ತು, ಹೆಂಗಿದ್ರು ಇಂಡಿಯಾ ಕನ್ಸ್ಯೂಮರು, ಅದು ಹೆಂಗಿದ್ರು ಟಾಪ್ ಲೀಡರ್ ಇದ್ದಾರೆ ಮಾರ್ಕೆಟಲ್ಲಿ, ಆರಾಮಾಗಿ ಬೈ ಮತ್ತು HDFC ಬ್ಯಾಂಕು ಟಾಪ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ಯಾಂಕ್ ಇಂಡಿಯಾ ನನಗೆ ಕೇಳಿದ್ರೆ. ಮತ್ತು ಇವರು HDFC ಬ್ಯಾಂಕ್ ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಫುಲ್ಲು ಸೂಪರ್ ಆಗಿದೆ, ಎರಡು ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ. ಸೊ ಅವ್ರದ್ದು ರೀಸನ್ ಬರೆದಿದ್ದಾರೆ, ಇಲ್ಲಿ ಓದ್ಕೊಳ್ಳಿ ನೀವು. ಟಾರ್ಗೆಟ್ ಪ್ರೈಸನ್ನು ಹಾಕಿದ್ದಾರೆ, ಇಷ್ಟ ಹೋಗ್ಬೋದು ಅಂಥೇಳಿ. ಅದೇ ಥರ ಆ್ಯಕ್ಸಿಸ್ ಡೈರೆಕ್ಟ್ರ್ ಏನಿದೆಯಲ್ಲ ಬ್ರೋಕರ್, ಅವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಕೆಲವೊಂದು ಸ್ಟಾಕ್ಸನ್ನು. ಅವ್ರ ಪ್ರಕಾರ ನೋಡ್ತಾ ಹೋದರೆ ಅಶೋಕ ಲೇಲ್ಯಾಂಡು, ಬಜಾಜ್ ಫೈನಾನ್ಸ್, ಸಿಪ್ಲಾ, ಇವ್ರದ್ದೆಲ್ಲ ಇಷ್ಟಿಷ್ಟೆಲ್ಲ ಅಪ್ಸೈಡ್ ಆಗ್ಬೋದು ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. 38% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವರು. ಅಶೋಕ ಲೇಲ್ಯಾಂಡಲ್ಲಿ, ಮಿಂದ ಇಂಡಸ್ಟ್ರೀಸಲ್ಲಿ 27%. ಅದೇ ಥರ ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಕೂಡ ಅವರು 28% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸ್ಟೀಲ್ ಟೈಟಾನ್ ಕಂಪ್ನಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಟ್ರೈಡೆಂಟ್
ನೀವೇನಾದರೂ ಇಂಥ ಸ್ಟಾಕ್ಸನ್ನು ಈ ಸ್ಟಾಕ್ಸಲ್ಲಿ ಯಾವುದಾದ್ರೂ ನೀವು ಆಲ್ರೆಡಿ ಪೊಸಿಷನ್ ತೊಗೊಂಡಿದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಇವರು ಡೀಟೇಲ್ ರಿಪೋರ್ಟ್ ಕೂಡ ಎಲ್ಲದರದ್ದು ಡೀಟೇಲ್ ರಿಪೋರ್ಟ್ ನನ್ನ ಹತ್ರ ಇದೆ, ನಿಮ್ಗೆ ಗೂಗಲಲ್ಲೂ ಕೂಡ ಸಿಗುತ್ತೆ. ನಿಮಗೆ ಇಲ್ಲ ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಏನು ಮಾಡೋಕ್ಕೆ ಹೋಗಬೇಡಿ, ನನ್ನ ಇಮೇಲ್ ಕೆಳಗಡೆ, ನನ್ನ ವೀಡಿಯೋ ಕೆಳಗಡೆ ನಿಮ್ಮದು ಇಮೇಲ್ ಐ ಡಿ ಹಾಕಿದರೆ ಸಾಕು, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಶೇರ್ಖಾನ್ ಅವರು ಕೂಡ ಕೆಲವೊಂದು ಸ್ಟಾಕ್ಸನ್ನು ರೆಕಮೆಂಡ್ ಮಾಡಿದ್ದಾರೆ, ದಿವಾಲಿ ಪಿಕ್ಸ್ ಅಂಥೇಳಿ. ಇವರು ಆರ್ತಿ ಇಂಡಸ್ಟ್ರೀಸು, ಅರವಿಂದ್ ಲಿಮಿಟೆಡು, ಬ್ರಿಟಾನ್ ಇಂಡಸ್ಟ್ರೀಸು, ದೇವೀಸ್ ಲ್ಯಾಬ್ರೇಟರೀಸ್ ಮತ್ತು ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, L&T ಇನ್ಫೋಟೆಕ್, ಸುಂದರಮ್ ಫಿಶ್ನರ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಲಾರ್ಸನ್ ಟರ್ಬೋಸ್, ಜುಬಿಲೆಂಟ್ ಫುಡ್ ವರ್ಕ್ಸ್, ಇನ್ಫೋಸಿಸ್ ಲಿಮಿಟೆಡ್. ರಿಲಯನ್ಸ್ ಇಂಡಸ್ಟ್ರೀಸ್ನ ಸ್ವಲ್ಪ ಈಗಿನ ಒಂದು 2-3 ಇಯರ್ಸ್ ಅಂತ ನೋಡ್ಕೊಂಡು ಕೂತ್ರೆ ರಿಲಯನ್ಸ್ ಇಂಡಸ್ಟ್ರಿನ ನೀವು ಆಕ್ಯುಪೈ ಮಾಡೋದ್ರಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಏನಕ್ಕಂದರೆ ಈಗ ನೋಡಿ, ಡೇಟಾ ಕನ್ಸಂಪ್ಷನಿಂದ ರಿಲಯನ್ಸ್ಗೆ ಮಾರ್ಕೆಟಲ್ಲಿ ಒಳ್ಳೆ ಟೈಟ್ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಮೊಬೈಲ್ಗೆ ಇಂಟರ್ನೆಟ್ ಇರಲಿಕ್ಕಂದರೆ ಅದು ನಡೆಯೋದೇ ಇಲ್ಲ ಅನ್ನಂಗೆ ಆಗಿಬಿಟ್ಟಿದೆ. ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಇಂಟರ್ನೆಟ್ ಅನ್ನೋದು. ಸೊ ಹಂಗಾಗಿ ಇವರಿಗೆ ಸಾವಿರಾರು ಕೋಟಿ ರೂಪಾಯಿ ಬರ್ತಾಯಿದೆ. ಇವತ್ತಿನ ದಿನ 300,000 ರೂಪಾಯಿ ಅನ್ನೋದು ಎಲ್ರಿಗೂ ಒಂದು ನೆಗ್ಲಿಜಿಬಲ್ ಅಮೌಂಟ್ ಆಗಿಬಿಟ್ಟಿದೆ. ಸೊ ರಿಲಯನ್ಸ್ ಇಂಡಸ್ಟ್ರಿನ ನೀವು ಆಕ್ಯುಪೈ ಮಾಡ್ಕೊತ ಹೋಗಿ, ಇದು ಚೆನ್ನಾಗಿದೆ ಸ್ಟಾಕ್ಸು. ಇವರು ಮತ್ತು ಡಿಜಿಟಲೈಸೇಷನಲ್ಲಿ ಬರ್ತಾಯಿದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮಗೆ ಈಗ ಡಿಶ್ ಟಿ ವಿ ಎಲ್ಲ ಮುಂದೆ ಪುಟ್ಟೇನು ಹಾಕ್ತೀವಲ್ಲ ನಾವು, ಅದೆಲ್ಲ ಹೋಗಿ ನಿಮಗೆ ಈ ಥರ ಏನು ಇಂಟರ್ನೆಟ್ಟಲ್ಲೇ ನೀವು ಟಿ ವಿನ ನೋಡ್ತಕ್ಕಂಥವೆಲ್ಲ ಆ ಥರ ಫೈಬರ್ ಆಪ್ಟಿಕಲ್ಸ್ ಜೊತೆ ಎಲ್ಲ ಟೈಅಪ್ ಆಗ್ತಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸು. ಇಂಡಸ್ಇಂಡ್ ಬ್ಯಾಂಕ್ ಕೂಡ ಚೆನ್ನಾಗಿದೆ. ಭಾಳಷ್ಟು ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡಿದ್ದಾರೆ ಇವರು. ಸಾವತ್ 2075 ಪಿಕ್ಸ್ ಅಂತೇಳಿ. ಸೊ ಶೇರ್ಖಾನ್ ಅವರು ಹೇಳ್ತಾ ಇದ್ದಾರೆ, ಅವರು ಈ ಥರ ಅರ್ನಿಂಗ್ ಪರ್ ಶೇರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕರೆಂಟ್ ಮಾರ್ಕೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ ಅವರು, ಇಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ 2019ಗೆ 20ಗೆ. ಆರ್ತ್ ಇಂಡಸ್ಟ್ರೀಸ್ದು, ಬ್ರಿಟಾನಿಯಾ ಇಂಡಸ್ಟ್ರೀಸ್, ICICI ಬ್ಯಾಂಕು, ಇಂದ್ರಪ್ರಸ್ಥ ಗ್ಯಾಸ್, ಇಂಡಸ್ಇಂಡ್ ಬ್ಯಾಂಕು. ಅದೇ ಥರ ಭಾಳಷ್ಟು ಸ್ಟಾಕ್ಸ್ಗಳನ್ನ ನೀವು ನೋಡ್ತಾ ಹೋಗಿದ್ದೀರಾ ಈ ಒಂದು ವಿಡಿಯೋದಲ್ಲಿ. ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ನು ಸ್ವಲ್ಪ ಸ್ಟಾಕ್ ರೆಕಮೆಂಡ್ ಮಾಡಿದ್ದಾರೆ ಅಂತಂದರೆ ಅವರು ಒಂದು ಸ್ವಲ್ಪ ಡೀಟೇಲ್ ಅನಾಲಿಸಿಸ್ ಬರೆದಿರ್ತಾರೆ. ಅದನ್ನು ರಿಪೋರ್ಟನ್ನು ನೀವು ಒಂದು ಸಾರಿ ನೋಡಿ, ನಿಮಗೆ ಅದೇನಾದರೂ ಇಷ್ಟ ಆಯಿತು, ಆ ಒಂದು ಅವ್ರು ಏನಕ್ಕೆ ಸೆಲೆಕ್ಷನ್ ಮಾಡಿದ್ದಾರೆ ಅಂತಂದರೆ ನೀವು ಆ ಸ್ಟಾಕ್ಸಲ್ಲಿ ನೀವನ್ನ ಬೈ ಆ್ಯಂಡ್ ಸೆಲ್ ಮಾಡ್ಬೋದು, ಪೊಸಿಷನ್ ತೊಗೊಳ್ಬೋದು. ಲಾಂಗ್ ಟರ್ಮ್ ವ್ಯೂ ಅಂತ ನೋಡ್ಕೊಂಡು ಕೂತ್ರೆ 2019ಗೆ ಅದು ನಿಮಗೆ ಒಳ್ಳೆ ಪ್ರಾಫಿಟ್ ಕೊಡ್ಬೋದು ಅಂತೇಳಿ ಅವ್ರ ಪ್ರಕಾರ ಹೇಳ್ತಿದ್ದಾರೆ. ಗೈಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಈ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಸ್ಟಾಕ್ಸ್ನ ಅವರು ಕೂಡ ನೋಡುವಂತಾಗಲಿ. ಧನ್ಯವಾದಗಳು.